ಇನ್ನು ಮೈಸೂರಿನಲ್ಲಿ ನಡೆದಿದ್ದಂತ ಉದಯಗಿರಿ ಪೊಲೀಸ್ ಠಾಣೆ ಮೇಲಿನ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಇಲ್ಲಿ ತನಕ ಕೆಲ ಆರೋಪಿಗಳನ್ನ ಬಂಧಿಸಿದ್ದಾರೆ. ಹೌದು, ಆದ್ರೆ ನಡಿಬೇಕಾಗಿದ್ದಂತ ವೇಗದಲ್ಲಿ ತನಿಖೆ ನಡೀತಾ ಇದೆಯಾ, ಪತ್ತೆ ಹಚ್ಚಬೇಕಾಗಿದ್ದಂತ ವೇಗದಲ್ಲಿ ಯಾರು ಆ ದುರುಳರು ಅನ್ನುವಂತ ಪತ್ತೆ ಹಚ್ಚೋ ಕಾರ್ಯ ನಡೀತಾ ಇದೆಯಾ, ಆ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಇಲ್ಲ, ಆ ಸ್ಪೀಡ್ ನಲ್ಲಿ ಈ ತನಿಖೆ ನಡೀತಾ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಾರಣ ಇಲ್ಲಿ ಪೊಲೀಸರಿಗೆ ಹಿನ್ನಡೆ ಆಗೋದಕ್ಕೆ ಹಲವು ಅಂಶಗಳಿದೆ ಅಂತ ಹೇಳಲಾಗ್ತಾ ಇದೆ. ಅದೇನೇನು ಅದರ ಜೊತೆಗೇನೆ ಇನ್ನು ಬಿಜೆಪಿಯ ಸದಸ್ಯರುಗಳು ಅಥವಾ RSS ನ ಕೃಪಾಪೋಷಿತ ಗಲಾಟೆ ಇದು ಅನ್ನುವಂತ ರೀತಿಯಾದಂತ ಕಾಂಗ್ರೆಸ್ನ ಆರೋಪ ಇವತ್ತು ಕೂಡ ಮುಂದುವರಿತು. ಇನ್ನೊಬ್ರು ನಾಯಕರು ಅದಕ್ಕೆ ಸಂಬಂಧಪಟ್ಟಾಗೆ ಧ್ವನಿಗೂಡಿಸೋ ಮುಖೇನವಾಗಿ ಅವ್ರು ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಇಡ್ತಾ ಇರುವಂತ ಪುರಾವೆ ಏನು, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು ಬುರ್ಕ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ. ಸಮಾಜಘಾತಕ ಶಕ್ತಿಗಳಿಗೆ ಪ್ರೋತ್ಸಾಹ ಸಿಕ್ಕಿದೆ. ರಾಜಕೀಯ ಬೆಂಬಲದಿಂದ ಮಾಡ್ತಿರಬಹುದು, ಬಹಳ ಸ್ಪಷ್ಟವಾಗಿದೆ. ಪೊಲೀಸರಿಗೆ ಸವಾಲಾದ ಆರೋಪಿಗಳ ಪತ್ತೆ ಕಾರ್ಯ. ಮೈಸೂರಿನ ಉದಯಗಿರಿ ಠಾಣೆ ಮೇಲೆ ಕಲ್ಲು ತೂರಾಟ ಪ್ರಕರಣದಲ್ಲಿ ಪೊಲೀಸರಿಗೆ ಆರೋಪಿಗಳ ಪತ್ತೆ ಕಾರ್ಯ ಸವಾಲಾಗಿದೆ. ಇದುವರೆಗೂ ಬಂಧಿತರಾದವರು 20 ಜನ ಮಾತ್ರ. ಗಲಭೆಗೆ ಪ್ರಚೋದನೆ ನೀಡಿದ ಮುಸ್ತಾಕ್ ಕೂಡ ನಾಪತ್ತೆಯಾಗಿದ್ದಾನೆ. ಸದ್ಯ ಆರೋಪಿಗಳ ಪತ್ತೆಗೆ ಮೈಸೂರು ಪೊಲೀಸರು ವಿಶೇಷ ತಂಡ ರಚಿಸಿದ್ದಾರೆ. अस्सलाम वालेकुम मेरे ग्रुप के सब भाइयों को कम से कम एक 60-70 छोकरदांग उठा को ही मेरे भाइयों जितने भी इंस्टाग्राम में स्टोरी डाल को पूरे भी डिलीट कर डालो. ಇನ್ನು ಪ್ರಕರಣದ ಬಗ್ಗೆ ಬೊಮ್ಮಾಯಿ ಸರ್ಕಾರ ಯಾರ ಪರ ಇದೆ ಅನ್ನೋದು ಗೊತ್ತಾಗಿದೆ ಎಂದು ಹೇಳುವ ಮೂಲಕ ಕಿಡಿಗೇಡಿಗಳ ಪರ ವಹಿಸಿ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದಿದ್ದಾರೆ. ಯಾವಾಗ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆಗಿರೋ ಕೇಸನ್ನು ತಕ್ಕೊಂಡು ಸಮಾಜಘಾತಕ ಶಕ್ತಿಗಳಿಗೆ ಪ್ರೋತ್ಸಾಹ ಸಿಕ್ಕಿದೆ. ಪೊಲೀಸ್ ಸ್ಟೇಷನ್ ಮೇಲೇ ದಾಳಿ ಮಾಡ್ತಾರೆ ಅಂತಂದರೆ ಅವ್ರಿಗೆ ಯಾವ ಕುಮ್ಮಕ್ಕಿರ್ಬೋದು, ಯಾವ ರಾಜಕೀಯ ಬೆಂಬಲದಿಂದ ಮಾಡ್ತಿರ್ಬೋದು, ಭಾಳ ಸ್ಪಷ್ಟವಾಗಿದೆ. RSSನವರು ಬುರ್ಕಾ ಹಾಕಿ ಗಲಾಟೆಗೆ ಹೋಗ್ತಾರೆ. ಬುರ್ಕಾ ಹಾಕಿಕೊಂಡು ಹೋದ್ರೆ ತನಿಖೆ ಮಾಡಿಸಿ. ಬಿಜೆಪಿ ನಾಯಕರ ಆರೋಪಗಳಿಗೆ ಕಿಡಿಕಾರಿರುವ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಉದಯಗಿರಿ ಗಲಾಟೆ ಬಿಜೆಪಿ RSS ಕೃಪಾಪೋಷಿತ ಕೃತ್ಯ ಆಗಿದೆ. ಸಂಘ ಪರಿವಾರದವರು ಗಲಾಟೆ ಮಾಡಲು ಬುರ್ಕಾ ಹಾಕಿ ಹೋಗ್ತಾರೆ, ನನ್ನ ಹತ್ರ ವಿಡಿಯೋ ಇದೆ ಅಂತ ತಿವಿದಿದ್ದಾರೆ. ಅದಕ್ಕೆ ಟಾಂಗ್ ಕೊಟ್ಟ ಶೆಟ್ಟರ್, ನಿಮ್ಮದೇ ಸರ್ಕಾರ ಇದೆ, ತನಿಖೆ ಮಾಡಿ ಅಂದ್ರು. ಸಿಂದಗಿ ಬಿಜಾಪುರಲ್ಲಿ ಒಂದ್ಸಲಿ ಪಾಕಿಸ್ತಾನದ ಫ್ಲಾಗ್ ಆರಿಸಿದ್ರು. ಎಲ್ಲ ಯಾರೋ ಒಂದು ಅಲ್ಪಸಂಖ್ಯಾತರ ಮೇಲೆ ಗೂಬೆ ಕೂರಿಸಿಕ್ಕೆ ಪ್ರಯತ್ನ ಮಾಡಿದ್ರು. ಆಗ ಹಿಡಿದಾಗ ಅವನು ಸಿಕ್ಕಿದ್ದವನೇ ಸಂಘ ಪರಿವಾರದವನು. ಅದೇ ರೀತಿ ಇಲ್ಲೂ ಸಹ ಸಂಘ ಪರಿವಾರದವರು ಈಗ ಕೆಲವು ಕಡೆ ನೋಡ್ಬೋದು ಬುರ್ಕ ಹಾಕೊಂಡು ಹೋಗ್ಬಿಟ್ಟಿರ್ತಾರೆ ಗಲಾಟೆ ಮಾಡಲಿಕ್ಕೆ. ಬುರ್ಕ ಹಾಕೊಂಡು ಯಾರಾದ್ರೂ RSSದವರು ಯಾರಾದರೂ ಗೊಂದಲ ಎಬ್ಬಿಸ್ತಿದ್ರೆ ಇಮಿಡಿಯೇಟ್ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ. ನಿಮಗೆ ಇಂಟೆಲಿಜೆನ್ಸ್ ಇದೆ, ಪೊಲೀಸ್ ವ್ಯವಸ್ಥೆ ಇದೆ. ಇದು ಬೇಜವಾಬ್ದಾರಿ ಪರಮಾವಧಿ ಅಂತ ಹೇಳ್ತೀನಿ. ಇನ್ನು ಸಚಿವ ಶರಣ ಪ್ರಕಾಶ್ ಪಾಟೀಲ್ ಮಾತನಾಡಿ, ನನಗೆ ಗಲಾಟೆ ಗೊತ್ತಿಲ್ಲ ಅಂದ್ರು. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಾನು ನೋಡಿಲ್ಲ. ಅದೇನೇ ಹೇಳಿ, ಪೊಲೀಸ್ ಠಾಣೆಯ ಮೇಲೆ ಕಲ್ಲೆಸೆದು ಗಲಾಟೆ ಎಬ್ಬಿಸಿರೋ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆಯಾಗಬೇಕಿದೆ. ರಾಮ್, TV9 ಮೈಸೂರು.